ಯಾಕೆಂದರೆ ಇವಾಗ ಇಸ್ಕಾನ್ಗೆ ಹೋಗ್ಬೇಕಲ್ವಾ, ಹಾಗಾಗಿ ಎಲ್ಲರೂ ಬೇಗ ಬಂದು ಹೋಗ್ಬಿಟ್ರೆ ಒಳ್ಳೆಯದು ಅಂತ. ಹಾಡು ಹೇಳ್ತೀರಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಕುಂಕುಮ ತಗೊಳ್ಳಿ. ನೋಡಿ ಗಾಯತ್ರಿ ಅವರೇ, ನಾನಿವತ್ತು ಒಂದೊಂದನ್ನು 21 ವೆರೈಟಿಗಳನ್ನ, ಒಂದೊಂದು ಐಟಮ್ 21 ಅಂತ ಮಾಡಿದ್ದೀನಿ. 21 ಐಟಮ್ ಮಾಡಿದ್ದೀನಿ, ನಾನೇ ಮಾಡಿರೋದು. 2 ದಿನ ಆಯಿತು. ಒಂದಿನ 16 ಐಟಮ್ ಮಾಡಿದೆ, ಆಮೇಲೆ ಇನ್ನೊಂದು ದಿನ 6 ಐಟಮ್ ಮಾಡ್ಕೊಂಬಿಟ್ಟೆ. ಹಾಗಾಗಿ ಚಿಕ್ಕದ, ಯಾಕೆಂದರೆ ನಮ್ಮಮ್ಮ ಇನ್ನೂ ಚಿಕ್ಕದಾಗಿ ಮಾಡೋರು. ಅವರು ಗೊಂಬೆ ಹಬ್ಬ ಅಂತಂದರೆ ತುಂಬ ಚೆನ್ನಾಗಿ ಎಲ್ಲ ವೆರೈಟೀಸ್ಗಳೆಲ್ಲ ಮಾಡಿ ಗೊಂಬೆಗಳು ಜೋಡಿಸೋರು. ಹಾಗಾಗಿ ಅದನ್ನೆಲ್ಲ ನೋಡಿದಾಗ ನನಗೂ ಅನ್ನಿಸ್ತು, ಯಾಕೆ ನಾನು ಮಾಡ್ಬೋದು ಇವತ್ತು ಕೃಷ್ಣನಿಗೆ ಅಂತೇಳಿ 21 ವೆರೈಟಿ ಮಾಡಿದ್ದೀನಿ. ಈಗ ನೀವು 21 ವೆರೈಟಿನೂ ನೀವು ಕವರ್ಗೆ ಹಾಕ್ಕೊಳ್ಳಿ, ಅಲ್ಲಿಂದ ಹಾಕ್ಕೊಳ್ತಾ ಬನ್ನಿ, ಇಲ್ಲಿಂದ ಹಾಕ್ಕೊಳ್ತಾ ಬನ್ನಿ. ಇದು ನೋಡಿ, ಇದು ಮೋದಕ. ಇದು ನಾರ್ತ್ ಕಡೆ ಮಾಡ್ತಾರೆ, ಖಾರದ ಇದು ಉಂಡೆ ಅಂತೇಳಿ ಅದನ್ನು ಮಾಡ್ಕೊಂಡಿದ್ದೀನಿ. ಅದು ಪೇಣಿ ಮಾಡಿದೆ. ಆಮೇಲೆ ಇದು ನಿಪ್ಪಟ್ಟು, ಇದು ತಂಬಿಟ್ಟು, ಇದು ಚಿರೋಟಿ, ಪುಟಾಣಿ ಚಿರೋಟಿ. ಇದು ನೋಡಿ ಡ್ರೈ ಫ್ರೂಟ್ಸ್ದು ಕೋನ್ ಟೈಪಲ್ಲಿ ಮಾಡಿದ್ದೀನಿ. ಇದು ರೋಲಿಂಗ್ ಪಾನ್ ಅಂತೇಳಿ, ಅಂದರೆ ಎಲೆ ಶೇಪ್ ಇರುತ್ತೆ ನಿಮಗೆ. ಇದು ಎಲೆ ಶೇಪಲ್ಲೇ ಕಾಣುತ್ತೆ ನೋಡಿ, ಈಗ ಇದನ್ನ ಮಾಡಿದ್ದೀನಲ್ಲ, ಎಲೆ ಶೇಪಲ್ಲೇ ಕಾಣುತ್ತೆ. ಆಮೇಲೆ ಕೋಡುಬಳೆ ಆದರೆ ಚಿಕ್ಕ. ಇದು ಕರ್ಜಿಕಾಯಿ, ಇದು ತೆಂಗಳು, ಇದು ಸಂಪಿಗೆ ಅಂತೇಳಿ ಮಾಡಿದ್ದೀನಿ ಸ್ವೀಟಲ್ಲಿ. ಇದೇನಂದರೆ ರೋಲಿಂಗ್ ಪೂರಿನೇ, ಅದನ್ನು ಕಟ್ ಮಾಡಿಬಿಟ್ರೆ ಅದು ಸಂಪಿಗೆ ಹೋ ಥರ ಆಗುತ್ತೆ. ಇದು ಸ್ವೀಟ್ ಬಿಸ್ಕೆಟು, ಇದು ಪೂರಿ ಉಂಡೆ, ಇದು ಮುರುಕು, ಇದು ಸಜ್ಜಪ್ಪ, ಇದು ರೋಲಿಂಗ್ ಪೂರಿ, ಇದು ಚಕ್ಲಿ, ಇದು ಚಿಕ್ಕಿ, ಇದು ಖಾರದ ಬಿಸ್ಕೆಟು, ಇದು ಬೇಸನ್ ಲಾಡು. ನೆಕ್ಸ್ಟ್ ಇಯರು 108 ಮಾಡಬೇಕು ಅಂದ್ಕೊಂಡಿದ್ದೀನಿ. ದೇವರು ನಮಗೆ ಇದು ಮಾಡಲಿ, ಅಂದರೆ 5 ಐಟಮೇ ಮಾಡೋಣ ಅಂತ. ಇವತ್ತು 21 ಚಿಕ್ಕದಾಗಿ ಮಾಡಿದ್ದೀನಿ, ಆವಾಗ ದೊಡ್ಡದು 5 ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅಷ್ಟು ಮಾಡ್ತೀನಿ, ಇಲ್ಲಾಂದರೆ 50 ತರಿಸ್ತೀನಿ, 54 ನಾನೇ ಮಾಡ್ತೀನಿ. ಯಾಕೆಂತಂದರೆ ನೋಡಿ, ಇವಾಗ ಕೋವಾ ಮಾಡ್ಕೊಂಬಿಟ್ರೆ ಅದರಲ್ಲಿ ಫ್ರೂಟ್ಸ್, ಎಲ್ಲ ಫ್ರೂಟ್ಸನ್ನು ನಾವು ಕೋವಾದಲ್ಲಿ ಡಿಸೈನ್ ಕೊಟ್ಬಿಡ್ಬೋದಲ್ಲ, ಅದರಲ್ಲೇ ಒಳ್ಳೆ ಎಷ್ಟೊಂದು ಐಟಮ್ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕೃಷ್ಣ ಪರಮಾತ್ಮ ನಂಗೆ ಅಷ್ಟು ಶಕ್ತಿ ಕೊಡಲಿ ಮಾಡೋದಕ್ಕೆ ಅಂತ ಕೇಳ್ಕೊತೀನಿ. ಯಾಕೆಂದರೆ ತುಂಬ ವರ್ಷಗಳಿಂದ ನನ್ನ ಫ್ರೆಂಡ್ಸು ಅವರೆಲ್ಲ ಮಾಡಿ 100 ವೆರೈಟಿ ಅಂಗಡಿಯಿಂದ ತಂದು ನೈವೇದ್ಯಕ್ಕೆ ಇಟ್ಟಿದ್ರು. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ, ಮಾಡಬೇಕು ನೆಕ್ಸ್ಟ್ ಇಯರ್ ಅಂತೇಳಿ. ಒಂದೊಂದು ದಿನಕ್ಕೆ 10 ಐಟಮ್ ಅಂದ್ರೂ 10 ದಿನದಲ್ಲಿ 108 ಐಟಮ್ ಮಾಡ್ಬೋದು. ನೋಡೋಣ, ಆ ದೇವರು ನನಗೆ ಶಕ್ತಿ ಕೊಡಲಿ ಅಂತ ದೇವರಲ್ಲಿ, ಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಳ್ತೀನಿ.